ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಭಿ ಕ್ಲಿಪ್ಸ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಬರಬೇಕೆಂದರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನೆಂದರೆ ಫ್ರೆಂಡ್ಸ್, ಕರ್ನಾಟಕ ಬ್ಯಾಂಕ್ನಲ್ಲಿ PO ಅಂದರೆ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳ ನೇಮಕಾತಿ ಬಿಟ್ಟಿದ್ದಾರೆ. ಹಾಗಾಗಿ ಅದು ಹೇಗೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡುವುದು, ಯಾವ ಕೋರ್ಸ್ ಮಾಡಿದವರು ಅವುಗಳಿಗೆ ಅಪ್ಲೈ ಮಾಡಬಹುದು, ಹುದ್ದೆಗೆ ಅರ್ಜಿ ಶುಲ್ಕ ಎಷ್ಟಿದೆ, ಅಭ್ಯರ್ಥಿಗಳಿಗೆ ವಯಸ್ಸು ಎಷ್ಟಿರಬೇಕು, ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಕರ್ನಾಟಕ ಬ್ಯಾಂಕ್ ದೇಶದಾದ್ಯಂತ ತನ್ನ ಶಾಖೆಗಳು ಹಾಗೂ ಕಚೇರಿಗಳಲ್ಲಿ ಸ್ಕೇಲ್ 1 ಪ್ರೊಬೇಷನರಿ ಆಫೀಸರ್ ನೇಮಕಾತಿಗೆ ನೋಟಿಫಿಕೇಷನ್ ಬಿಡುಗಡೆ ಮಾಡಿದ್ದು, ಅರ್ಹರಿಂದ ಅರ್ಜಿ ಆಹ್ವಾನಿಸಿದೆ. ಈ ಹುದ್ದೆಗಳಲ್ಲಿ ಆಸಕ್ತಿ ಹೊಂದಿರುವವರು ಅರ್ಹತೆ, ಆಯ್ಕೆ ವಿಧಾನ, ಪ್ರಮುಖ ದಿನಾಂಕಗಳು, ಇತರೆ ಮಾಹಿತಿ ತಿಳಿದು ಅರ್ಜಿ ಸಲ್ಲಿಸಿ. ಕರ್ನಾಟಕ ಮೂಲದ ಪ್ರಸಿದ್ಧ ಪ್ರೈವೇಟ್ ಸೆಕ್ಟಾರ್ ಬ್ಯಾಂಕ್ ಆಗಿರುವ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಇತ್ತೀಚೆಗೆ ಕ್ಲರ್ಕ್ ಹುದ್ದೆಗಳ ಭರ್ತಿಗೆ ನೇಮಕ ಪ್ರಕಟಣೆ ಬಿಡುಗಡೆ ಮಾಡಿತ್ತು. ಇದೀಗ ದೇಶದಾದ್ಯಂತ ತನ್ನ ಶಾಖೆ ಅಥವಾ ಆಫೀಸ್ಗಳಲ್ಲಿ ಪ್ರೊಬೇಷನರಿ ಆಫೀಸರ್ ಅಂದರೆ PO ಸ್ಕೇಲ್ 1 ಹುದ್ದೆಗಳನ್ನು ಭರ್ತಿ ಮಾಡಲು ನೋಟಿಫಿಕೇಷನ್ ಬಿಡುಗಡೆ ಮಾಡಿದೆ. ಈ ಹುದ್ದೆಗಳಲ್ಲಿ ಆಸಕ್ತಿ ಇರುವವರು ಹೆಚ್ಚಿನ ಮಾಹಿತಿಗಳನ್ನು ನನ್ನ ವಿಡಿಯೋ ಕೇಳುವುದರ ಅಥವಾ ನೋಡುವುದರ ಮೂಲಕ ತಿಳಿಯಬಹುದು. ಬನ್ನಿ ಫ್ರೆಂಡ್ಸ್, ನೇಮಕಾತಿ ಪ್ರಾಧಿಕಾರ ಯಾವುದು ಅಂದರೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್. ಹುದ್ದೆಯ ಹೆಸರು ಅಂದರೆ ಪ್ರೊಬೇಷನರಿ ಆಫೀಸರ್ ಸ್ಕೇಲ್ 1. ಹಾಗೆಯೇ ಹುದ್ದೆಗಳ ಸಂಖ್ಯೆ ಅಷ್ಟು ಚೆನ್ನಾಗಿ ಹೇಳಿಲ್ಲ. ವೇತನ ಬಂದ್ಬಿಟ್ಟು 48,500 ರಿಂದ 85,000 ತನಕ. ಕರ್ನಾಟಕ ಬ್ಯಾಂಕ್ PO ಹುದ್ದೆಗೆ ವಿದ್ಯಾರ್ಹತೆ ನೋಡುವುದಾದರೆ ಯಾವುದೇ ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು ಅಥವಾ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪದವಿ ಮುಗಿಸಿರಬೇಕು ಅಥವಾ ಕಾನೂನು ಪದವಿ ಅಥವಾ MBA ಇನ್ ಮಾರ್ಕೆಟಿಂಗ್ ಆರ್ ಫೈನಾನ್ಸ್ ಪಾಸ್ ಮಾಡಿರಬೇಕು. ಕರ್ನಾಟಕ ಬ್ಯಾಂಕ್ PO ಹುದ್ದೆಗೆ ವಯಸ್ಸಿನ ಅರ್ಹತೆ ನೋಡುವುದಾದರೆ ದಿನಾಂಕ 1/11/2024ಕ್ಕೆ ಗರಿಷ್ಠ 28 ವರ್ಷ ವಯಸ್ಸು ಮೀರಿರಬಾರದು. SC/ST ಅಭ್ಯರ್ಥಿಗಳಿಗೆ ಮಾತ್ರ 5 ವರ್ಷದ ಸಡಿಲಿಕೆ ನಿಯಮ ಅನ್ವಯವಾಗಲಿದೆ. PO ಹುದ್ದೆಗೆ ಅಪ್ಲಿಕೇಶನ್ ಶುಲ್ಕ ವಿವರಗಳು ನೋಡುವುದಾದರೆ ಸಾಮಾನ್ಯ, OBC, ಮೀಸಲಾತಿಯೇತರ ಅಭ್ಯರ್ಥಿಗಳಿಗೆ ಶುಲ್ಕ ₹800, SC/ST ಅಭ್ಯರ್ಥಿಗಳಿಗೆ ಮಾತ್ರ ₹700. ಆಯ್ಕೆಯ ವಿಧಾನ ನೋಡುವುದಾದರೆ ಆನ್ಲೈನ್ ಪರೀಕ್ಷೆ ಇರುತ್ತದೆ. ಪರೀಕ್ಷೆಯ ಕೇಂದ್ರಗಳು ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಮಂಗಳೂರು, ಮುಂಬೈ, ಧಾರವಾಡ, ಹುಬ್ಬಳ್ಳಿ, ಮೈಸೂರು, ನವದೆಹಲಿ, ಶಿವಮೊಗ್ಗ ಕೇಂದ್ರಗಳಾಗಿವೆ. ಪರೀಕ್ಷೆಯ ವಿಧಾನ ನೋಡುವುದಾದರೆ ಒಟ್ಟು 202 ಪ್ರಶ್ನೆಗಳಿಗೆ ಗರಿಷ್ಠ 225 ಅಂಕಗಳು ಪರೀಕ್ಷೆ ನಡೆಸಲಾಗುತ್ತದೆ. 150 ನಿಮಿಷ ಪರೀಕ್ಷೆಯ ಸಮಯವಾಗಿರುತ್ತೆ. ಇದರಲ್ಲಿ ಸಬ್ಜೆಕ್ಟ್ ನೋಡುವುದಾದರೆ ಕಂಪ್ಯೂಟರ್ ನಾಲೆಜ್, ಇಂಗ್ಲಿಷ್, ಜನರಲ್ ನಾಲೆಜ್, ರೀಸನಿಂಗ್, ಕಾಂಪಿಟೇಟಿವ್ ಆಪ್ಟಿಟ್ಯೂಡ್. 25 ಅಂಕಗಳಿಗೆ ಇಂಗ್ಲಿಷ್ ಭಾಷೆಯ ಶಾರ್ಟ್ ನೋಟ್ಸ್ ಪ್ರಬಂಧ ಕುರಿತು 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಈ ನೋಟಿಫಿಕೇಷನ್ ಹೊರಡಿಸಿರುವ ದಿನಾಂಕ ಎಂದರೆ 30 ನವೆಂಬರ್ 2024. ಅಪ್ಲಿಕೇಶನ್ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ 10, 2024. ಆನ್ಲೈನ್ ಪರೀಕ್ಷೆಯ ಸಂಭಾವ್ಯ ದಿನಾಂಕ 22 ಡಿಸೆಂಬರ್ 2024. ಈ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದು ಹೇಗೆಂದರೆ ನಾನು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಕೊಟ್ಟಿದ್ದೇನೆ. ಅದನ್ನು ಕ್ಲಿಕ್ ಮಾಡಿ ವೆಬ್ಸೈಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ರಿಜಿಸ್ಟರ್ ಎಂದಿರುವಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಓಪನ್ ಆಗುವ ವೆಬ್ಸೈಟ್ನಲ್ಲಿ ಪ್ರೊಬೇಷನರಿ ಆಫೀಸರ್ ಸ್ಕೇಲ್ 1 ಹುದ್ದೆಗೆ ಕೇಳಲಾದ ಸವಿವರ ಮಾಹಿತಿ ನೀಡಿ ಅರ್ಜಿ ಸಲ್ಲಿಸಿ.
ಈ ಹುದ್ದೆಗಳಿಗೆ ಪರೀಕ್ಷೆ ಬರೆದು ಹುದ್ದೆಗೆ ಆಯ್ಕೆಯಾಗುವವರನ್ನು ದೇಶದ ಯಾವುದೇ ಬ್ಯಾಂಕ್ಗೆ ನಿಯೋಜಿಸುವ ಸಾಧ್ಯತೆ ಇರುತ್ತದೆ. ಆದರೆ ಅಭ್ಯರ್ಥಿಗಳಿಗೆ ತಮ್ಮ ತಾಲೂಕು ಅಥವಾ ಜಿಲ್ಲಾ ವ್ಯಾಪ್ತಿಯ ಶಾಖೆಗೆ ನಿಯೋಜಿಸಿಕೊಳ್ಳಲು ಮನವಿ ಮಾಡುವ ಅವಕಾಶವೂ ಇರುತ್ತದೆ. ಅದಕ್ಕೆ ಬ್ಯಾಂಕ್ ಆದ್ಯತೆಯನ್ನು ಸಹ ನೀಡುತ್ತದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ.